ಹೂ ಕಣೋ ಪ್ಲೀಸ್ ಎಲ್ಲರೂ ಕರ್ಕೊಂಡು ಹೋಗಿಲ್ಲಿಂದ ಪ್ಲೀಸ್. ಯಾಕೆ ನಾಟಕ ಆಡ್ಬೇಡ ನೀನು, ನಮ್ಮ ಫಂಕ್ಷನ್ ನಿಲ್ಸ್ಬೇಕು ಅಂತ. ಮಾತಾಡ್ಬೇಡುವ ಸರ್, ಎಮರ್ಜೆನ್ಸಿ ಅಂಡರ್ಸ್ಟ್ಯಾಂಡ್. ಆಗಲ್ಲ ಕಣ. ಒಂದು ನಿಮಿಷ ಅವತ್ತು ಮಾವನು ಚಾಕೋಕೆ ಬಂದಿದ್ದಲ್ಲ, ಅತ್ತೆ ಇಲ್ಲಿ ತೋರಿಸಿದ್ರು ಅವನ್ನ. ನಾನು ಅವನೇ ಹಚ್ಕೊಂಡು ಹೋಗಿದ್ದೆ ಅವಾಗಲೇ. ಸಮಥಿಂಗ್ ಇಸ್ ರಾಂಗ್. ರಿಸ್ಕ್ ತಗೋದು ಬೇಡ. ಆಚೆ ನಡಿ ನಡಿ, ಆಚೆ ನಡಿ. ಬನ್ನಿ ಬನ್ನಿ ಬನ್ನಿ, ಆಚೆ ನಡಿ, ಆಚೆ ನಡಿ, ಬನ್ನಿ ಬನ್ನಿ ಎಲ್ಲ ಆಚೆ ಬನ್ನಿ, ಆಚೆ ಬನ್ನಿ ಒಂದು ನಿಮಿಷ. ಸರ್ ಯಾವ ಥರ ಬಾಂಬ್ ಇಲ್ಲ ಸರ್ ಅಲ್ಲಿ. ಐಶೋ ಶೂರ್ ಸರ್. ಓಕೆ ಸರ್. ಸತ್ಯ ಯಾವುದೋ ಅನಾಹುತ ಆಗಿದೆ. ಅದು ಹೋಕ್ಸ್ ಕಾಲ್ ಇರಬೇಕು. ಹೋಗ್ಸ್ ಕಾಲ ನನಗೆ ಗೊತ್ತು ಕಣೋ. ಪ್ಲಾನು ನಾಟಕ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಕಣೋ. ಎಷ್ಟೋ ದಿನದಿಂದ ಕಾಯ್ತಿದ್ದೆ, ಇವಾಗ ಸರಿಯಾಗಿ ಟೈಮ್ ಸಿಕ್ಕಿದೆ. ಯಾವನೇನೇ ಮಾಡು ನನ್ನ ತಡೆಯೋದಕ್ಕಾಗಲ್ಲ. ಪೂಜೆ ನಿಲ್ಸೋದು ನನ್ನ ಉದ್ದೇಶ ಅಲ್ಲ ಕಣೋ. ಏನೋ ಎಮರ್ಜೆನ್ಸಿ ಅಂತ ಕಾಲ್ ಬಂತು, ಅದಕ್ಕೆ ಬಂದೆ. ಎನಿವೇಸ್ ಪೂಜೆ ಕಂಟಿನ್ಯೂ ಮಾಡಿ. ಹೋಗಲ್ಲ, ಮಾಡೋದೆಲ್ಲ ಮಾಡಿ ಇವಾಗ ಆಲ್ ದ ಬೆಸ್ಟ್ ಅಂತ ಹೇಳಕ್ ಬರ್ತಿದ್ಯಾ? ನನಗೆ ಗೊತ್ತು ಇದೆಲ್ಲ ನಿಂದೇ ಪ್ಲಾನು. ಇದು ನನ್ನ ಆಫೀಸು. ನೀ ಪೊಲೀಸ್ನವ್ರು ಬರ್ಬೇಕಂದ್ರೆ ನನ್ನ ಪರ್ಮಿಷನ್ ತಗೊಂಡ್ಬರ್ಬೇಕು. ಖಂಡಿತವಾಗ್ಲೂ ಇಲ್ಲ. ಇಂಥ ಎಮರ್ಜೆನ್ಸಿಗಳಿಗೆ ಬಂದು ಹೆಲ್ಪ್ ಮಾಡೋದು ನನ್ನ ಕರ್ತವ್ಯ. ಅದು ನಾನು ಮಾಡ್ತಿದ್ದೀನಿ. ಒಂದ್ ವೇಳೆ ನಿಜವಾಗ್ಲೂ ಬಾಂಬ್ ಬಿದ್ದಿದ್ರೆ ಎಷ್ಟು ಜೀವಗಳು ಹೋಗ್ತಿತ್ತು. ಅದ್ರ ಹೊಣೆ ನೀನ್ ತಗೊಳ್ತಿದ್ಯಾ. ಅದು ನಿನ್ ಜೀವ ಇದ್ದಿದ್ರೆ. ನೋಡಮ್ಮ, ಎಂತ ಒಳ್ಳೆ ಕೆಲ್ಸಕ್ಕೆ ಬಂದು ಆಲ್ ದ ಬೆಸ್ಟ್ ಹೇಳಿ ಎಂತ ಮಾತಾಡ್ತಾನೆ ಅಂತ. ಏನ್ ನನ್ ಸಾಯ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ ನೀನು? ಈಗ ಏನು ಇಲ್ಲ ಅಂತ ಆಗಿದೆ ತಾನೆ. ಆರ್ಯ ನೀನು ಹೊರಡು. ಪುರೋಹಿತ್ರೆ ಪೂಜೆ ಮುಂದುವರ್ಸಿ. ಇನ್ನೆಲ್ಲಿ ಪೂಜೆ? ರಾಹುಕಾಲ ಶುರುವಾಯಿತು. ನಾಳೆಯಿಂದ ಒಂದು ತಿಂಗಳು ಆಚರಣೆ. ಇನ್ನು ಪೂಜೆ ಮಾಡೋ ಹಾಗಿಲ್ಲ. ಸಾರಿ ಅದೇ, ಹೀಗಾಗಬಾರ್ದಿತ್ತು. ಆರ್ಯ ಹೇಳೋದು ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಸಾಕು ಸುಮ್ಮನೆ ರೀ. ನಿಮಗೂ ಇದೆ. ನಿನಗೆ ನಿನ್ನ ಮಗನ ಆಫೀಸ್ ಶುರು ಆಗೋದು ಮುಖ್ಯನೋ ಇಲ್ಲ ನಿನ್ನ ಗಂಡನ ಕಂಟಕ ಇದೆ ಅಂತ ಪೂಜೆ ಮಾಡೋದು ಮುಖ್ಯನೋ ನೀನು ಡಿಸೈಡ್ ಮಾಡು. ಅದೇ ಯಾರು ಮುಖ್ಯ ಅನ್ನೋದಲ್ಲ ಕಣೋ. 26 ದಿನ ಸತತವಾಗಿ ನಾನು ಪೂಜೆ ಮುಗಿಸಿದ್ದೀನಿ. ಈಗ ಪೂಜೆ ಮಾಡಲಿಲ್ಲ ಅಂದ್ರೆ ಸೂರ್ಯ ಅವ್ರಿಗೆ. ನಿನ್ನ ಇಷ್ಟ ಅಮ್ಮ. 1 ತಿಂಗಳು ಕೆಲಸ ಇಲ್ಲದೆ ಮನೇಲೆ ಕೂತಿರ್ತೀನಿ ಬಿಡು. ನೀನಿನ್ ಪ್ರತಿವರ್ತ ಧರ್ಮನ ಮುಂದುವರ್ಸು. ಸರಿ ಬಿಡು, ಬೆಳಿಗ್ಗೆ 5 ಗಂಟೆ ಪೂಜೆಗೆ ಬರ್ತೀನಿ. ತುಂಬ ಥ್ಯಾಂಕ್ಸ್ ಅಮ್ಮ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೋ, ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತಿಳಿತಾ? ಸೂರ್ಯ, ಸೂರ್ಯ, 6 ಗಂಟೆ ಆಯ್ತು ಸೂರ್ಯ. ಪೂಜೆ ತಡ ಮಾಡಬಾರ್ದು ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಸೂರ್ಯ, ಸೂರ್ಯ, ಸೂರ್ಯ. ಆರ್ತಿ ಅಲ್ಲಪ್ಪ, ಪೂಜೆಗೆ ತಡ ಆಗ್ತಿದೆ. ಅವ್ರು ಇನ್ನೂ ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ. ಸರಿ, ನಾನೇ ಹೋಗಿ ಕರಿತೀನಿ. ಆರ್ತಿ, 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 ನಿರುಷಾ, ಆರ್ತಿ, ನಿರುಷಾ, ಆರ್ತಿ.
ಆರ್ತಿ 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 ಯಾಕಜ್ಜಿ ಏನಾಯ್ತು? ಪೂಜೆಗೆ ತಡ ಆಗ್ತಿದೆ. ಆರ್ತಿ ಅಲ್ಲಿ ಕಾಣ್ತಿಲ್ಲ. ಕಾಣ್ತಿಲ್ವಾ? ನಾನು ನೋಡ್ತೀನಿ ರೀ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಸರಿ. ಅತ್ತೆ ಸಾರಿ ಮಗ, ಬೆಳಿಗ್ಗೆ 5 ಗಂಟೆಗೆ ತೊಂದರೆ ಕೊಡ್ತಾ ಇದ್ದೀನಿ. ಇದು ಯಾವುದು ಫ್ರೆಂಡ್ಶಿಪ್ ಅಲ್ಲೆಲ್ಲ ಸಾರಿ ಕೇಳೋದು? ಹೋಗಲ್ಲ. ನರಸಿಂಹ ಪುರೋಹಿತ್ರೇನೋ? ಅಮ್ಮ ನಿನ್ನೆ ಬಂದಿದ್ರಲ್ಲ ಅವ್ರಿಗೆ ಹೇಳಿ ಕಳ್ಸಿದ್ದೀನಿ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರಮ್ಮ. ನಾನು ಹೂವು ನೋಡ್ಕೊಂಡ್ಬಿಡ್ತೀನಿ. ಓಡು. ನೋ, ಮೊದಲು ಫೋನ್ ಮಾಡೋ. 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕು. ಎಲ್ಲಿದಾರಂತೀನೋ? ಮಾಡ್ತೀನಮ್ಮ, 5 ನಿಮಿಷ. ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ಬಂದ್ಬಿಡ್ತಾರಮ್ಮ. ಪೂಜೆನ ಟಕ್ಕಂತ ಮುಗಿಸ್ಕೊಟ್ಟು ಹೋಗ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೀನು ಹೇಳೋದು ಸರಿ ಕಣೋ. ಮಂಗಳಾರತಿಗೆಲ್ಲ ರೆಡಿ ಮಾಡಿದ್ರೆ ಓಪನಿಂಗ್ ಆದಾಗೆ ನಾನು ಹೋಗ್ರೆ ಎಲ್ಲ ರೆಡಿ ಮಾಡ್ಕೋತೀನಿ. ಸರಿ, ಮಾಡ್ಕೊಳ್ಳಿ. ದೀಪ ಹಚ್ಚಿಸ್ತೀಯಾ? ಸಿಕ್ಕಿದ್ರಣ್ಣ ಫೋನಿಗೆ? ಇಲ್ಲಮ್ಮ, ಫೋನಿಗೆ ಸಿಗ್ತಿಲ್ಲ ಅವರು. 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕಣ್ಣ, ಆಮೇಲೆ ಆಷಾಢ ಶುರು ಆಗುತ್ತೆ. ಏನು ಟೆನ್ಷನ್ ಮಾಡ್ಕೊಬಿಡಿ, ಬಂದ್ಬಿಡ್ತಾರೆ. ಹೋಗಿ ಪೂಜೆ ರೆಡಿ ಮಾಡ್ಕೊಳ್ಳಿ, ಹೋಗಿ ಅದಕ್ಕೆ. ಮಗ ಯಾರಿಗೆ ಫೋನ್ ಮಾಡ್ತಿದ್ಯಾ? ಪುರೋಹಿತರಿಗೆ ಮಾಡ್ತಿದ್ದೀನಿ ಮಗ. ಬಂದು ಪೂಜೆ ಶುರು ಮಾಡ್ಬೇಕಾಯ್ತು. ಇಷ್ಟೊತ್ತಿಗೆ ಇನ್ನೂ ಫೋನೇ ರಿಸೀವ್ ಮಾಡ್ತಿಲ್ಲ ಅವರು. ಬರ್ತಾರೆ ಬಿಡು, 6 ಗಂಟೆಗೆ ಪೂಜೆ, ಬರ್ತಾರೆ ಬಿಡು. ಸಿಕ್ಕಿದ್ರನೋ? ಇಲ್ಲ ಅಮ್ಮ, ಸಿಗ್ತಿಲ್ಲಮ್ಮ. ಬರ್ಲಿ ಬಿಡಿ ಅತ್ತೆ, ಅವ್ರು ಬಂದ್ಮೇಲೆ ಮಂಗಳಾರತಿ ಮಾಡಿಸಿದ್ರೆ ಆಯ್ತು. ಅದಾದ್ಮೇಲೆ ಪೂಜೆ ಮುಗ್ದಾಗೆ ತಾನೆ. ಗಾಡಿ ಬಂತು ಅನ್ಸುತ್ತಮ್ಮ. ಸರಿ, ನಾವೆಲ್ಲ ರೆಡಿ ಮಾಡ್ಕೊತೀವಿ. ಮಾಡ್ಕೊಳ್ಳಿ. ಎಲ್ಲ ಹೊಟ್ಟೋದ್ರು ಇವರು? ಎಲ್ಲಪ್ಪ ಆರ್ತಿ? ಇಲ್ಲ ಅಜ್ಜಿ, ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ನಿರೋಷಾನ್ ಕೇಳ್ಬೇಕಾಗಿತ್ತು. ಅಲ್ಲ, ಆದಿ, ನಿರೋಷ, ಅತ್ತೆ 3 ಜನ ನಾಪತ್ತೆ. ಅತ್ತೆ ಇಲ್ಲ ಅಂದ್ರೆ ಏನರ್ಥ? ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಹೇಗೆ? ಕೇಳ್ದೆ ಅದೇಗೋ ಆಗತ್ತೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ಅವಳಿಗೆ? ವ್ರತ ಮಾಡ್ತಾ ಇದ್ದೀನಿ, 1 ದಿನ ಪೂಜೆ ನಿಂತರು ಮತ್ತೆ 48 ದಿನ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ವಾ? ಅಜ್ಜಿ, 1 ನಿಮಿಷ ಗಾಬರಿ ಆಗ್ಬೇಡಿರಿ. ಅಲ್ಲ, ಅವ್ರ ಮನೆ ಹತ್ರ ಏನಾದ್ರು ಹೋಗಿದಾರ ಅಂತ. ಅಂದ್ರೆ ಮನೆ ಬಿಟ್ಟು ಹೋದ್ಲು ಅಂತ ಖಾತ್ರಿನ? ಏನ್ ಕಡಿಮೆ ಮಾಡಿದ್ವಿ ಅವಳಿಗೆ? ಅಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ, ಸ್ವಲ್ಪನಾದ್ರೂ ವಿಶ್ವಾಸ ಬೇಡವಾ? ಹಿಂದೆ ಮಾಡಿದ ಉಪಕಾರಕ್ಕಾದ್ರೂ 48 ದಿನ ಪೂಜೆ ಮುಗಿಸ್ಕೊಟ್ಟು ಹೋಗ್ಬೋದಾಗಿತ್ತಲ್ವಾ? ಈಗ ನೋಡು, ನನ್ನ ಮಗನಿಗೆ ಬಂದಿರೋ ಆಪತ್ತು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಆರ್ತಿ ಅವತ್ತೇ ಹೇಳಿದ್ರೆ ಚೆನ್ನಾಗಿತ್ತು, ನಾವು ಬೇರೆ ಏನಾದರೂ ದಾರಿ ಹುಡುಕೋತಾ ಇದ್ವಿ. ಈಗ ಪೂಜೆ ಶುರು ಮಾಡಿ ಅರ್ಧಕ್ಕೆ ನಿಲ್ಸಿದೀವಿ. ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಮ್ಮ, ಒಂದೇ ಸಮನೆ ಏನೇನೋ ಮಾತಾಡ್ಬೇಡ. ಎಲ್ಲಿದ್ದಾರೆ ಅಂತ ಕೇಳೋಣ ಇರು. 1 ನಿಮಿಷ ಇರಿ ಅಜ್ಜಿ, ಅವ್ರಿಗೆ ಫೋನ್ ಮಾಡ್ತೀನಿ. ಏನಾಯ್ತು ರಂಜಿತ್? ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀರಾ? ಅದೇ ಫೋನ್ ರಿಂಗ್ ಆಗ್ತಿದೆ, ಯಾರು ತಗೋತಿಲ್ಲ. ಪುರೋಹಿತ್ರೆ, ಬೇಗ ಪೂಜೆ ಶುರು ಮಾಡಿ. ಆಯ್ತಾಯ್ತು, 6 ಗಂಟೆವರೆಗೂ ಟೈಮ್ ಇದೆ, ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಅಂದ್ರೆ 6 ಗಂಟೆ ನಂತರ ಆಷಾಢ ಶುರು ಆಗುತ್ತಲ್ವಾ, ಅಷ್ಟರಲ್ಲಿ ಬೇಗ ಪೂಜೆ ಮುಗಿಸ್ಲಿ ಅಂತ ಅದಕ್ಕೆ ಹೇಳಿದೆ. ಪೂಜೆಗೆಲ್ಲ ಹಣಿ ಮಾಡಿದ್ದೀರಿ? ಹೌದು. ಆಯ್ತು, ಮಾಡಿಕೊಡ್ತೀನಿ. ಸರಿ. ಓಂ ಧ್ರುವಂದೇ ರಾಜಾವರಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂದೇ ನಂಬರಿಂದ ಕಾಲ್ ಬಂತು ಅಂತ ಗೊತ್ತಾದ ಮೇಲೆ ನೀವು ಖಂಡಿತವಾಗ್ಲೂ ವೆರಿ ಗುಡ್ ಅನ್ನಲ್ಲ. ಯಾಕೆ? ಯಾವ ನಂಬರು? ನಿಮ್ಮ ನಂಬರಿಂದ ಕಾಲ್ ಬಂದಿತ್ತು.